ಜ್ಞಾನಾಂಜನಶಲಾಕಯ ಚಕ್ಷುರನ್ಮೀಲಿತಮೇವ ತಸ್ಮೈ ಶ್ರೀ ಗುರುವೇ ನಮಃ. ಬಸವಾದಿ ಶಿವಶರಣೆಯರನ್ನು, ಯಡಿಯೂರು ಯತಿ ತೋಂಟದ ಸಿದ್ಧಲಿಂಗ ಶಿವಗಳವರನ್ನು, ಜಗದ್ಗುರು ಸಿದ್ಧಾರೂಢರನ್ನು, ಜಗದ್ಗುರು ಶಿವಾನಂದರನ್ನು ಸ್ಮರಣೆ ಮಾಡ್ತಾ ಈ ನಾಡಿನಲ್ಲಿ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಸಂಚಾರ ಮಾಡಿ ಈ ಧರ್ಮವನ್ನು, ಈ ಆಧ್ಯಾತ್ಮ ಲೋಕವನ್ನು ಉದ್ಧಾರ ಮಾಡಿರ್ತಕ್ಕಂಥ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರನ್ನು, ಪೂಜ್ಯರಾದ ಶ್ರದ್ಧಾನಂದ ಮಹಾಸ್ವಾಮಿಗಳವ್ರನ್ನ ಸ್ಮರಣೆ ಮಾಡ್ತಾ ಖಾನಾಪುರ SK ಗ್ರಾಮದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೋಟೆ ಜಪಯಜ್ಞ ಕಾರ್ಯಕ್ರಮ ಅದು ವಿಶ್ವಶಾಂತಿಗಾಗಿ ನಡೆದಿರ್ತಕ್ಕಂಥದ್ದು. ಆ ಕಾರ್ಯಕ್ರಮದ ಒಂದು ಮಂಗಲೋತ್ಸವದ ಸಮಾರಂಭದ ಸಾನ್ನಿಧ್ಯ ವಹಿಸಿರುವವರು ನಮಗೆಲ್ಲ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳಂತಲೇ ಅವರ ರೂಪದಲ್ಲಿ ಕಾರ್ಯಕ್ರಮದಲ್ಲಿ ದಯಮಾಡಿಸಿ ಈ ಕಾರ್ಯಕ್ರಮದಲ್ಲಿ ಮುಹೂರ್ತಗೊಳಿಸಿದ ಪೂಜ್ಯರಾದ ಬಸವ ಸಮರ್ಥ ಮಹಾಸ್ವಾಮಿಗಳು, ಅಭಿನವ ಸಿದ್ದೇಶ್ವರರೆಂದೇ ನಾಮಾಂಕಿತರಾದ ಪರಮ ಪೂಜ್ಯರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಈ ಮಠದ ಅಭಿನವ ಶಿವಾನಂದ ಮಹಾಸ್ವಾಮಿಗಳವರಲ್ಲಿ ಈಗ ತಾನೇ ತಮ್ಮ ಆಶೀರ್ವಚನವನ್ನು ದಯಪಾಲಿಸಿರುವ ಪೂಜ್ಯ ಕೈಲಾಸಪತಿ ಮಹಾಸ್ವಾಮಿಗಳವರಲ್ಲಿ, ಈ ವೇದಿಕೆಯಲ್ಲಿ ಉಪಸ್ಥಿತರುವ ಎಲ್ಲ ಮಹಾಸ್ವಾಮಿಗಳವರಲ್ಲಿ ಹಾಗೂ ಶಿವಶರಣೆಯರಲ್ಲಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸದ್ಭಕ್ತರೇ, ತಾಯಂದಿರೇ, ನಿಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಇಲ್ಲಿವರೆಗೆ ಗುರುಗಳ ಬಗ್ಗೆ ಭಾಳ ಸುಂದರವಾಗಿ ಪ್ರಾರಂಭದಲ್ಲಿ ಕೀರ್ತನೆ ಮಾಡಿರ್ತಕ್ಕಂಥ ಪಂಚಾಕ್ಷರ ಸ್ವಾಮಿಗಳಾದಿಯಾಗಿ ಇಲ್ಲಿವರೆಗೆ ಗುರುಗಳ ಬಗ್ಗೆ ಕೇಳಿದ್ದೀವಿ. ಆ ಗುರುಗಳು ಮೋಕ್ಷದ ಹಾದಿಯನ್ನು ತೋರಿಸ್ತಕ್ಕಂಥವು. ಬಸವಣ್ಣವರು ಒಂದು ವಚನದಲ್ಲಿ ಬರೀತಾರೆ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶವಯ್ಯ, ಸ್ಥಾವರ ಕಳವುಂಟು ಜಂಗಮ ಕಳವಿಲ್ಲ ಅಂತ ಹೇಳ್ತಾರೆ. ಅದರ ಜೊತೆಗೆ ಹೇಳ್ತಾರೆ, ಮಡಿಕೆಯ ಮಾಡುವರೇ ಮಣ್ಣೆ ಮೊದಲು, ತೊಡಿಗೆಯ ಮಾಡುವರೇ ಹೊನ್ನೆ ಮೊದಲು, ಶಿವಪದವ ನೆರಿವಡೆ ಗುರುಪದವೇ ಮೊದಲು, ಕೂಡಲ ಸಂಗಮ ನರಿವಡೆ ಶರಣರ ಸಂಗಮೇ ಮೊದಲು ಅಂತ ಹೇಳ್ತಾರೆ. ಇವತ್ತು ಶಿವನ ಪದ ತಿಳ್ಕೋಬೇಕು ಅಂತಂದರೆ ಆ ಶಿವನ ಸಾಯುಜ್ಯಕ್ಕೆ ನಮಗೆ ಮಾರ್ಗದರ್ಶನ ಮಾಡತಕ್ಕಂಥವ್ರು ಯಾರಂದರೆ ಗುರುಗಳು ಅಂತ. ಅದಕ್ಕಾಗಿ ಒಬ್ಬ ಭಕ್ತನ ಮನೆಗೆ ಶಿವ ಮತ್ತು ಗುರುಗಳು ಈರುವರು ಬಂದ್ರ ಆಗ ಅವನು ಒಂಥರ ದಿಗ್ಭ್ರಾಂತನಾದ. ಶಿವನು ಬಂದ, ಗುರುನು ಬಂದ, ಮೊದಲು ಯಾರಿಗೆ ನಮಸ್ಕಾರ ಮಾಡಬೇಕು ಅಂತ ಅವ ಸ್ವಲ್ಪ ಕ್ಷಣ ಹೊತ್ತು ಬಿಟ್ಟು ಗುರುವಿಗೆ ಮೊದಲು ನಮಸ್ಕಾರ ಮಾಡಿದ, ಆ ನಂತರ ಶಿವನಿಗೆ ನಮಸ್ಕಾರ ಮಾಡಿದ. ಆಗ ಶಿವ ಕೇಳ್ತಾನ, ನನಗ್ಯಾಕೆ ನೀವು ಮೊದಲು ನಮಸ್ಕಾರ ಮಾಡಲಿಲ್ಲ ಅಂತ ಕೇಳಿದಾಗ, ನಿನ್ನನ್ನು ತೋರಿಸ್ತಕ್ಕಂಥವು ಮೊಟ್ಟ ಮೊದಲು ಗುರು, ಅದಕ್ಕೆ ಮೊದಲು ನಾ ಗುರುವಿಗೆ ನಮಸ್ಕಾರ ಮಾಡಿದೆ ಅಂತ ಹೇಳ್ತಾರೆ. ಹಾಗೆ ಅಂತಹ ಗುರುವಿನ ಮಹಿಮೆ ಭಾಳ ಅಪಾರವಾಗಿರ್ತಕ್ಕಂಥ ಅಂತಹ ಗುರುಗಳ ಬಗ್ಗೆ ಮೈಲಾರ ಬಸವಲಿಂಗ ಶರಣರು 335
ತ್ರಿಪದಿಗಳನ್ನು ಬರೆದು ಆ ತ್ರಿಪದಿಗಳು ಅನೇಕ ಅವುಗಳನ್ನು ಬರೀತಾರೆ. ಶ್ರೀ ಗುರುವೇ ಸತ್ಕ್ರಿಯೆ ಆಗರವೇ ಸುಜ್ಞಾನ, ಶ್ರೀ ಗುರುವೇ ಸತ್ಕ್ರಿಯೆ ಆಗರವೇ ಸುಜ್ಞಾನ, ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಕೃಪೆಯಾಗು. ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೇನು, ನೀ ಎನ್ನೊಳುವಕ್ಕೂ ಏನು ನುಡಿಸುವೆಯೋ ಅದರಂತೆ ನುಡಿವೆ ಕೃಪೆಯಾಗು. ಹಲವು ಮಾತೇನೋ ನೀನೊಲಿದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಹುಬ್ಬಳ್ಳಿ ಪೇಟೆಯಳು ಕಬ್ಬಿಣ ಕೈ ಮಾರಾಟ, ಇಬ್ಬರೊಂದಾಗಿ ಉಬ್ಬಿ ಮಾರಲು ಲಾಭ ಹಬ್ಬಿ ತೈಸ್ ಗುರುವೇ ಕೃಪೆಯಾಗು. ಹೀಗೆ ಭಾಳಷ್ಟು ಪದ್ಯಗಳನ್ನು ಗುರು ಸ್ಮರಣೆ ಮಾಡೋದ್ರ ಜೊತೆಗೆ ಬಸಪ್ಪ ಇದ್ದವ ಗುರುಗಳ ಶಾಪ ಆಗಿತ್ತು ಮುಸ್ಯಪ್ಪ ನೀನು ಅಂತ. ಆಗ ಈ ಹೆಂಗೆ ಮಂಗ ಹ್ಯಾಂಗೆ ಮಾಡ್ತೈತಿ ಹಾಗೇನೆ ಮಾಡ್ತಿದ್ರು. ಒಂದ ಕಾಲಿನ ಮೇಲೆ ನಿಂತು ಈ ಎಲ್ಲ ಗುರುಕರ್ಣ ತ್ರಿವಿಧಿ ಸ್ತುತಿಗಳನ್ನು ಹೇಳಿದಾಗ ಮತ್ತೆ ಬಸಪ್ಪ ಹೋಗಿ ಮುಸ್ಯಪ್ಪ ಅಂತ ಶಾಪ ಆಗಿತ್ತು ಗುರುಗಳದು. ಆಮೇಲೆ ಇವೆಲ್ಲ ಹೇಳಿದ ಮೇಲೆ ಗುರುಗಳು ಲಿಂಗನಾಯಕನಹಳ್ಳಿಯ ಪೂಜ್ಯ ಚನ್ನವೀರ ಮಹಾಸ್ವಾಮಿಗಳು ಇವನ್ನೆಲ್ಲ ಕೇಳಿದ ಮೇಲೆ ನೀ ಬಸಪ್ಪನೂ ಅಲ್ಲಪ್ಪ ಮುಸ್ಯಪ್ಪನೂ ಅಲ್ಲ, ನೀ ಇಷ್ಟು ಗುರುಕರ್ಣ ತ್ರಿವಿಧಿಯನ್ನು ಗುರುಗಳನ್ನು ಒಂದ ಕಾಲಿನ ಮೇಲೆ ನಿಂತು ಧ್ಯಾನ ಮಾಡಿದೆ ಅಂತಂದ್ರೆ ನೀ ಬಸಪ್ಪಲ್ಲ ಮುಸ್ಯಪ್ಪಲ್ಲ, ಇಂದಿನಿಂದ ನೀನು ಮೈಲಾರ ಬಸವಲಿಂಗ ಶರಣ ಅಂತ ಹೇಳಿ ಅವ್ರಿಗೆ ಆಶೀರ್ವಾದ ಮಾಡಿದರು ಅಂತ. ಹಾಗೆ ಈ ಭಾಗದಲ್ಲಿ ಅನೇಕ ಶರಣರು ಶಿವಶರಣೆಯರು ಭಾಳಷ್ಟು ಜನ ಆಗಿ ಹೋಗಿರ್ತಕ್ಕಂಥದ್ದು. ಆ ದಿಶೆಯಲ್ಲಿ ಸಿದ್ಧಾರೂಢರ ಕಾಲದಲ್ಲಿ ಜಾತಿ ಮತ ಪಂಥ ಎಲ್ಲವನ್ನು ಮೀರಿ ಅವರ ಭಕ್ತರು ಶಿಷ್ಯರಾಗಿದ್ದರು. ಬಸವಾದಿ ಶರಣರ ಕಾಲದಲ್ಲಿ ಎಲ್ಲವನ್ನು ಮೀರಿ ಅವ್ರ ಹತ್ರ ಬಂದು ಅನುಯಾಯಿಗಳಾಗಿದ್ದರು. ಜಗದ್ಗುರು ಶಿವಾನಂದರು, ಪೂರ್ಣಾನಂದರು, ಶ್ರದ್ಧಾನಂದರು ಅವರೆಲ್ಲ ದೀಕ್ಷೆ ಮಾಡೋಕ್ಕೆ, ಲಿಂಗ ಕಟ್ಟಕ್ಕೆ, ಗುರುಬೋಧ ಕೊಡೋಕ್ಕೆ ಜಾತಿ ಮತ ಪಂಥ ನೋಡಲಿಲ್ಲ. ಅವರು ಇಡೀ ವಿಶ್ವವೇ ನಂದು, ವಿಶ್ವ ಕುಟುಂಬಿಯಾಗಿ ಅವರೆಲ್ಲ ಈ ಕಾರ್ಯವನ್ನು ಮಾಡಿದರು ಅಂಥೇಳಿ ನಾವೆಲ್ಲ ಮನುಷ್ಯರೆಲ್ಲ ಮನುಷ್ಯತ್ವದಿಂದ ಬಾಳಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದು. ಅಂತಹ ಗುರುಕರುಣೆ ಅದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂತಹ ಗುರುವಿನ ಕರುಣೆಯನ್ನು ಯಾರು ಪಡಿತಾರೆ ಅವರೆಲ್ಲ ಸಮರ್ಥರಾಗ್ತಾರೆ ಅನ್ನುವಂಥದ್ದು. ಅದಕ್ಕಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರೆ. ಅಂತಹ ಗುರುಗಳ ಸೇವೆ ಮಾಡೋದ್ರ ಜೊತೆಗೆ ಗುರುಗಳ ಏನು ಅವರ ಸೇವೆ ಮಾಡೋದ್ರ ಜೊತೆಗೆ ಅವರ ಮಾರ್ಗದರ್ಶನದಲ್ಲಿ ಬೆಳೆದಾಗ ಅವರು ಹೇಳಿರ್ತಕ್ಕಂಥ ಮಂತ್ರ ಇರ್ಬೋದು, ಅವರು ಹೇಳಿರ್ತಕ್ಕಂಥ ಪ್ರವಚನ ಇರ್ಬೋದು, ಅವರು ಹೇಳಿರ್ತಕ್ಕಂಥ ಆಶೀರ್ವಚನವನ್ನು ಇರ್ಬೋದು, ಅದನ್ನೆಲ್ಲ ಕೇಳಿ ನಿಮ್ಮೆಲ್ಲರದೆಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಆ ಗುರುವಿಗೆ ಗೌರವ ಕೊಟ್ಟಂಗೆ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಭಾಳ ದೊಡ್ಡ ತಪಸ್ವಿಗಳು, ಅದರ ಜೊತೆಗೆ ಜ್ಞಾನ ಯೋಗಿಗಳು. BM ಶ್ರೀಕಂಠಯ್ಯನವರು ಬಿಜಾಪುರಕ್ಕೆ ಬಂದಿದ್ರು. ಶ್ರೀಕಂಠಯ್ಯನವರು ಕನ್ನಡದ ಕಣ್ವ ಅಂತ ಕರಿತೀವಿ ಅವ್ರಿಗೆ. ಬಿಜಾಪುರಕ್ಕೆ ಬಂದಿದ್ದರು. ಬಿಜಾಪುರಕ್ಕೆ ಬಂದ ಮೇಲೆ ಸಂಘಟಕರು ಕೇಳಿದ್ರಂತ, ಶ್ರೀಕಂಠಯ್ಯನವರೇ ಈ ಬಿಜಾಪುರದಲ್ಲಿ ಗೋಳಗುಂಟ ಐತಿ, ಅದನ್ನು ನಿಮಗೆ ತೋರಿಸ್ತೀವಿ, ಅದನ್ನು ನೋಡಲಿಕ್ಕೆ ನಾಳೆ ಹೋಗೋಣ ಅಂತಂದರು. ಆಗ ಶ್ರೀಕಂಠಯ್ಯನವರಂದರು, ಗೋಳಗುಂಟ ಅದು ಸಾಂಕೇತಿಕ ಅದ, ಅದನ್ನು ನಾನು ನೋಡ್ಬೋದು. ಇಲ್ಲೊಂದು ಬಿಜಾಪುರದಲ್ಲಿ ಜ್ಞಾನ ಗುಮ್ಮಟ ಅದ, ಅದನ್ನು ಮೊದಲು ನಾನು ನೋಡಬೇಕು. ಆ ಗೋಳಗುಮ್ಮಟದಕ್ಕಿಂತ ಭಾಳಷ್ಟು ಎತ್ತರವಾಗಿರ್ತಕ್ಕಂಥ ಜ್ಞಾನ ಅಂತ ಹೇಳಿದರು. ಹಾಗೆ ಜ್ಞಾನ ಗುಮ್ಮಟ ಸಿದ್ದೇಶ್ವರ ಮಹಾಸ್ವಾಮಿಗಳು ಈ ಭಾಗದಲ್ಲಿ, ಈ ದೇಶದಲ್ಲಿ, ವಿದೇಶದಲ್ಲಿ ತಮ್ಮ ಪ್ರವಚನವನ್ನು ಮಾಡ್ತಾ
ಏನು ಸ್ವಾಮಿ ವಿವೇಕಾನಂದರು ಆ ಕಾಲದಲ್ಲಿ ವಿದೇಶದಲ್ಲಿ ಪ್ರವಚನವನ್ನು ಮಾಡಿ ಸಹೋದರ ಸಹೋದರಿಯರೇ ಅನ್ನುವಂಥ 2 ಶಬ್ದಗಳು ಏನು ಮಾದರಿಯಾಗಿದ್ದು, ಆ ರೀತಿಯಲ್ಲಿ ದೇಶ ವಿದೇಶದಲ್ಲಿ ಇಡೀ ಪ್ರಪಂಚ ಇವತ್ತು ಆಧ್ಯಾತ್ಮ ಲೋಕದ ಕಡೆ ನೋಡ್ತದೆ ಅಂತಂದರೆ ಆ ಪರಮ ಪೂಜ್ಯರು ಸಾಕ್ಷಿ ಅನ್ನುವಂಥದ್ದು. ಅಂತಹ ಗುರುಗಳ ಪೂಜ್ಯ ಶ್ರದ್ಧಾನಂದ ಮಹಾಸ್ವಾಮಿಗಳವರು ಈ ಜಪಯಜ್ಞ ಅನ್ನೋದನ್ನು ಎಲ್ಲ ವರ್ಗದ ಹೆಣ್ಮಕ್ಳಿಗಿರ್ಬೋದು ಗಂಡು ಮಕ್ಕಳಿಗಿರ್ಬೋದು ಎಲ್ಲರಿಗೆ ಗುರುಬೋಧನೆಯನ್ನು ಕೊಡೋದ್ರ ಜೊತೆಗೆ ದೀಕ್ಷೆ ಕೊಡೋದ್ರ ಜೊತೆಗೆ ಎಲ್ಲರನ್ನ ಗುರುವಿನ ಮಕ್ಕಳನ್ನಾಗಿ ಮಾಡಿಸಿರ್ತಕ್ಕಂಥ ಕೀರ್ತಿ ಪೂಜ್ಯ ಶ್ರದ್ಧಾನಂದ ಮಹಾಸ್ವಾಮಿಗಳಿಗೆ ಸಲ್ತದೆ. ಅಂಥವರ ಸ್ಮರಣೆಗಾಗಿ ಅವರ ನೆನಪಿಗಾಗಿ ಈ ಕಾರ್ಯಕ್ರಮ ನಡೆದಿರೋದು. ಈ ವೇದಿಕೆ ಮೇಲಿದ್ದಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರು ಕಳೆದ 3 ದಿನಗಳಿಂದ ಇಲ್ಲಿ ಪ್ರವಚನ ಮಾಡಿದ್ದಾರೆ. ಇವತ್ತು ಅದರ ಸಮಾರಂಭ ಪೂಜ್ಯ ಬಸವ ಸಮರ್ಥ ಮಹಾಸ್ವಾಮಿಗಳು, ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ರೂಪದಲ್ಲಿನೇ ಬಂದು ಈ ವೇದಿಕೆ ಮೇಲೆ ಮುಹೂರ್ತ ಮಾಡಿದ್ದಾರೆ. ಅವರ ಅಮೃತವಾಣಿಯನ್ನು ನಾವು ನೀವೆಲ್ಲ ಕೇಳೋಣ. ಅವರ ಅಮೃತವಾಣಿಯನ್ನು ಕೇಳಿ ನಾವು ನೀವೆಲ್ಲ ಪುನೀತರಾಗೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ಗುರುಕೃಪಾ ಇರಲಿ, ಗುರುವಿನ ಆಶೀರ್ವಾದ ಇರಲಿ ಅಂತೇಳಿ ನಾನು 2 ಮಾತುಗಳು ಮುಗಿಸ್ತೀನಿ. ಎಲ್ಲರಿಗೂ ಶರಣ.